ಶ್ರೀ BS ಯಡಿಯೂರಪ್ಪನವರು ಸುಮಾರು 50 ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಿ ರೈತರ ಪರವಾಗಿ ಹೋರಾಟ ಮಾಡಿ ದೀನದಲಿತರಿಗೆ ನ್ಯಾಯ ಒದಗಿಸಿಕೊಟ್ಟು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಜೀವನ ಮತ್ತು ಸಮಾಜ ಸೇವೆ ಕುರಿತು ಅವರ ಅಭಿಮಾನೋತ್ಸವನ್ನ ಆಚರಣೆ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ವಿ. ಈ ಅಭಿಮಾನೋತ್ಸವದ ಕಾರ್ಯಕ್ರಮ ಚಿತ್ರದುರ್ಗ ನಗರದ ಶ್ರೀ ಶಿವಚರಣ ಮಾದಾರ ಚೆನ್ನೈನವರ ಗುರುಪೀಠದ ಹತ್ತಿರ ವಿಶಾಲವಾದಂಥ ಮೈದಾನದಲ್ಲಿ 9 ಶನಿವಾರ 2026ರಂದು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. 9 ಮೇ 2026ರಂದು ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಲಿಕ್ಕೆ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ. ಮತ್ತು ನಾವು ಈಗಾಗಲೇ ನಾಡಿನ ಎಲ್ಲ ಮಠಾಧೀಶರಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಡಿಯೂರಪ್ಪನವ್ರಿಗೆ ಆಶೀರ್ವದಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅವ್ರಿಗೆ ಆಹ್ವಾನ ಪತ್ರಿಕೆಗಳನ್ನು ನಾವೆಲ್ಲರೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ನಾನು ಮತ್ತು ಇನ್ನುಳಿದ ಪ್ರಮುಖರು ಅವರ ಮಠಗಳಿಗೆ ಹೋಗಿ ಅವರವ್ರ ಊರುಗಳಿಗೆ ಹೋಗಿ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ವಿನಂತಿಯನ್ನು ಮಾಡೋರಿದ್ದೇವೆ. ಮತ್ತು ಇದರ ಜೊತೆಯಲ್ಲಿ ಯಡಿಯೂರಪ್ಪನವರ ಸಮಕಾಲೀನರ ಅನೇಕ ಜನ ರಾಜಕಾರಣಿಗಳಿದ್ದಾರ, ಸಾಹಿತಿಗಳಿದ್ದಾರ, ಕಲಾವಿದರಿದ್ದಾರ ಮತ್ತು ಅವರ ಒಡನಾಟಿಗಳಿದ್ದಾರ. ಅವರೆಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಏನು ಸನ್ಮಾನ ಮಾಡ್ತೇವೆ, ಅಭಿನಂದನಾ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ತೇವೆ. ಮತ್ತು ಸಾರ್ವಜನಿಕರು, ರೈತಾಪಿ ವರ್ಗದವರು, ದಲಿತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಉತ್ಸುಕರಾಗಿದ್ದಾರೆ. ನಾವು ಈಗಾಗಲೇ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ನಾವೇನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋರಿದ್ದೇವೆ, ಆ ಕಾರ್ಯಕ್ರಮದ ಸ್ಥಳದಲ್ಲಿ ಪೆಂಡಾಲ್ ಹಾಕ್ಲಿಕ್ಕೆ ಮತ್ತು ಇನ್ನುಳಿದ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಏನು ಹಮ್ಮಿಕೊಂಡಿದ್ವಿ, ಆ ಜಾಗದಲ್ಲಿ ಬೆಳಗ್ಗೆ 10 ಗಂಟೆಗೆ ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಆ ಭೂಮಿ ಪೂಜೆಗೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಜೇಂದ್ರ ಅವ್ರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಿದ್ವಿ. ಅವತ್ತು ಅವರು ಕೂಡ ಭಾಗವಹಿಸ್ತಾರೆ. ಮತ್ತು ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನೂ ಒಳಗೊಂಡಂತೆ ಆ ಭೂಮಿ ಪೂಜೆಗೆ ನಾವು ಕರೆದಿದ್ವಿ. ಮತ್ತು ನಮ್ಮ ರಾಜ್ಯದ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ರವರು, ಚಲವಾದ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ವಿ. 8ನೇ ತಾರೀಕು ಅಂದ್ರೆ 9ನೇ ತಾರೀಕಿಗೇನು ನಾವು ಅಭಿನವಾನೋತ್ಸವ ಕಾರ್ಯಕ್ರಮ ಇಟ್ಕೊಂಡು ಅದ್ರ ಹಿಂದಿನ ದಿನ ಸಾಯಂಕಾಲ 6 ಗಂಟೆಗೆ ಮಾನ್ಯ ಶ್ರೀ ಯಡಿಯೂರಪ್ಪನವ್ರನ್ನ ಪುರಪ್ರವೇಶ ಕಾರ್ಯಕ್ರಮ ಮಾಡಿ ಚಿತ್ರದುರ್ಗಕ್ಕೆ ಬರಮಾಡ್ಕೊಳ್ಳೋರಿದ್ದೇವೆ. ಅದನ್ನು ಕೂಡ ನಾವು ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 10 ಲಕ್ಷ ಜನ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಅದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ನಮ್ಮ ತಂಡಗಳನ್ನು ರಚನೆ ಮಾಡಿ ಸ್ಥಳೀಯರನ್ನ ಕೂಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಮ್ಮ ಎಲ್ಲ ಯಡಿಯೂರಪ್ಪನವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರನ್ನೂ ಕರೆದು ಇದೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ.